ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಮೆರಿಕ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದೆ. ರಷ್ಯಾದ ಆದಾಯ ಮೂಲಗಳನ್ನು ಕತ್ತರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ರಷ್ಯಾದ ತೈಲ ಖರೀದಿ ಮಾಡದ ಹಾಗೆ ಭಾರತ ಮತ್ತು ಚೈನಾಗಳ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಹೋಗ್ತಾ ಇದೆ. ರಷ್ಯಾದ ರೂಸ್ನೆಟ್ ಮತ್ತು ಲೂಕ್ ಆಯಿಲ್ಗಳ ಮೇಲೆ ನಿರ್ಬಂಧವನ್ನು ಹೇರುವ ಮೂಲಕ ರಷ್ಯಾದ ತೈಲವನ್ನು ಬೇರೆ ದೇಶಗಳು ಖರೀದಿ ಮಾಡದ ಹಾಗೆ ಮಾಡೋ ಪ್ರಯತ್ನವನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ರಷ್ಯಾ ವಿರುದ್ಧ ಯುಕ್ರೇನ್ಗೆ ಟೊಮೊಹಾಕ್ ಮಿಸೈಲ್ಗಳನ್ನು ಕೊಡುವುದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಂತೆ ರಷ್ಯಾ ಜಗತ್ತಿನ ಅತ್ಯಂತ ಭಯಾನಕ ಮತ್ತು ಅತಿ ವಿಶಿಷ್ಟ ಮಿಸೈಲ್ ಪರೀಕ್ಷೆಯನ್ನು ಮಾಡಿ ಮುಗಿಸಿದೆ. ಕ್ಲಿಯರೇ, ಇಂಥದ್ದೊಂದು ಮಿಸೈಲ್ ಜಗತ್ತಿನ ಯಾವ ದೇಶದ ಬಳಿಯೂ ಇಲ್ಲ. ಇದಕ್ಕೆ ಸರಿಸಮನಾದ ಅಥವಾ ಇದನ್ನು ನ್ಯೂಟ್ರಲೈಸ್ ಮಾಡಬಲ್ಲ ವ್ಯವಸ್ಥೆ ಅಮೆರಿಕಾದಲ್ಲೂ ಇಲ್ಲ. ಇದನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ರಷ್ಯಾದ ವಿಜ್ಞಾನಿಗಳ ಮುಂದೆ ಕೂಡ ಇತ್ತು. ಸಾಕಷ್ಟು ಅನುಮಾನಗಳನ್ನು ಇಟ್ಟುಕೊಂಡೇ ಇದರ ಪರೀಕ್ಷೆಗಳು ನಡೆದವು. ಕಡೆಗೆ ಇದು ಯಶಸ್ಸನ್ನು ಪಡ್ಕೊಂಡಿದೆ. ಎಲ್ಲ ಪರೀಕ್ಷೆಗಳು ಮುಗಿದಿವೆ. ಈಗ ಇದರ ಪ್ರೊಡಕ್ಷನ್ ಸ್ಟೇಜ್ಗೆ ನಾವು ಹೋಗ್ತಾ ಇದ್ದೀವಿ ಅಂತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೇಳಿದ್ದಾರೆ. ಅಂದಹಾಗೆ ಆ ಗೇಮ್ ಚೇಂಜರ್ ಮಿಸೈಲ್ನ ಹೆಸರು ಬ್ಯೂರೋವೆಸ್ನಿಕ್. ಇದನ್ನು ನ್ಯಾಟೋ ಸ್ಕೈಫಾಲ್ ಅಂತ ಕರೆಯುತ್ತೆ. SSC-X9 ಸ್ಕೈಫಾಲ್ ಅನ್ನೋ ಕೋಡ್ ನೇಮನ್ನು ಈ ಮಿಸೈಲಿಗೆ ನ್ಯಾಟೋ ಕೊಟ್ಟಿದೆ. ಇದು ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಹೊತ್ತೊಯ್ಯಬಲ್ಲ ಮತ್ತು ನ್ಯೂಕ್ಲಿಯರ್ ಇಂಧನದಿಂದಲೇ ಚಲಿಸಬಲ್ಲ ಜಗತ್ತಿನ ಮೊಟ್ಟ ಮೊದಲ ಮಿಸೈಲ್ ಅನ್ನಿಸ್ಕೊಳ್ತಾ ಇದೆ. ಹಾಗಾದ್ರೆ ಏನಿದರ ವಿಶೇಷ? ಇದು ಹೇಗೆ ಅಮೆರಿಕ ಹಾಗೂ ನ್ಯಾಟೋ ದೇಶಗಳಿಗೆ ತಲೆನೋವಾಗುತ್ತೆ? ಇದನ್ನು ಗೇಮ್ ಚೇಂಜರ್ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಮತ್ತೊಂದು ಭಯಾನಕ ಮಿಸೈಲ್ ಅನ್ನ ಪರೀಕ್ಷೆ ಮಾಡಿದೆ ಮತ್ತು ಅದು ಯಶಸ್ಸನ್ನು ಕೂಡ ಪಡ್ಕೊಂಡಿದೆ. ಈ ಮಿಸೈಲ್ ಪರೀಕ್ಷೆ ಬಗ್ಗೆ ಗೊತ್ತಾಗ್ತಿದ್ದಂತೆ ಟ್ರಂಪ್ ಕನಲಿದ್ದಾರೆ. ಹೊಸ ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್ ಪರೀಕ್ಷೆಯನ್ನು ರಷ್ಯಾ ಮಾಡಬಾರ್ದಿತ್ತು, ಅದರ ಬದಲು ಯುದ್ಧ ನಿಲ್ಲಿಸೋ ಬಗ್ಗೆ ಅವರು ಗಮನ ಕೊಡಬೇಕಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ ನಾವು ಸಿದ್ಧ ಇಲ್ಲ ಅಂತ ರಷ್ಯಾ ಯಾವತ್ತು ತಾನೇ ಹೇಳಿತ್ತು? ಅವರು ಈಗಾಗಲೇ ಆಕ್ರಮಿಸಿಕೊಂಡಿರೋ ಭೂಪ್ರದೇಶವನ್ನು ಅವರಿಗೆ ಬಿಟ್ಟುಕೊಟ್ರೆ, ಯುಕ್ರೇನ್ ನ್ಯಾಟೋ ಕನಸನ್ನ ಕಾಣದೇ ಇದ್ರೆ ಈ ಯುದ್ಧ ನಿಲ್ಲಿಸೋದಕ್ಕೆ ಸಿದ್ಧ ಅನ್ನೋ ಮಾತುಗಳನ್ನ ರಷ್ಯಾ ಅವತ್ತು ಹೇಳಿತ್ತು. ಮೊನ್ನೆ ಟ್ರಂಪ್ ಹಾಗೂ ಪುತಿನ್ ಭೇಟಿಯ ಸಂದರ್ಭದಲ್ಲಿ ಕೂಡ ಇದೇ ಮಾತುಗಳಾದವು. ಆದರೆ ಯುಕ್ರೇನಿನ 22% ಭೂಭಾಗವನ್ನ ಕಳ್ಕೊಂಡಿರುವ ಝೆಲೆನ್ಸ್ಕಿ ಆ ಭೂಪ್ರದೇಶವನ್ನ ರಷ್ಯಾಗೆ ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ರಷ್ಯಾದ ಅಗ್ರೆಷನ್ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ನ್ಯಾಟೋ ದೇಶಗಳು ಭಾವಿಸ್ತಾ ಇವೆ. ರಷ್ಯಾ ತನ್ನ ಎಲ್ಲ ಸಂಪನ್ಮೂಲಗಳನ್ನ ಖಾಲಿ ಮಾಡ್ಕೊಳ್ಳೋವರೆಗೆ ಈ ಯುದ್ಧವನ್ನ ಮಾಡ್ತಾ ಇರಲಿ, ಆಮೇಲೆ ಅದು ನಿಲ್ಲಲೇಬೇಕು ಅಂತ ಅವ್ರು ಅಂದ್ಕೋತಾ ಇದ್ದಾರೆ. ಆದ್ರೆ ರಷ್ಯಾ ತನ್ನ ಆಯುಧ ಶಕ್ತಿಯನ್ನ ಈಗ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಯುದ್ಧದ ನಡುವೆನೆ ಅವರು ಭಯಾನಕ ಕ್ಷಿಪಣಿಯೊಂದರ ಪರೀಕ್ಷೆಯನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಸ್ನೇಹಿತರೆ, ಇವತ್ತು ಜಗತ್ತಿನ ಎಲ್ಲ ಮಿಸೈಲುಗಳು, ಅದು ಬ್ಯಾಲಿಸ್ಟಿಕ್ ಇರಲಿ, ಕ್ರೂಸ್ ಇರಲಿ, ಎಲ್ಲ ರೀತಿಯ ಮಿಸೈಲುಗಳು ಲಿಕ್ವಿಡ್ ಫ್ಯೂಯಲ್ ಅಥವಾ ಸಾಲಿಡ್ ಫ್ಯೂಯಲ್ ಏನೇ ಬಳಸಿದ್ರು ಕೆಮಿಕಲ್ ಫ್ಯೂಯಲ್ನಿಂದ ಅವು ರನ್ ಆಗುತ್ತವೆ. ಅದರ ಫ್ಯೂಯಲ್ಗೆ ಒಂದು ರೇಂಜು, ಒಂದು ಲಿಮಿಟು ಇರುತ್ತೆ. ಯಾವುದೇ ಮಿಸೈಲ್ ಇಂಜಿನ್ ಅದರ ಫ್ಯೂಯಲ್ ಮುಗಿಯೋವರೆಗೆ ಮಾತ್ರ ಹಾರಾಟ ಮಾಡೋದಕ್ಕೆ ಸಾಧ್ಯ. ಹಾಗೆ ಹೆಚ್ಚು ವಾರ್ ಹೆಡ್, ಹೆಚ್ಚು ವೇಗ ಮತ್ತು ಹೆಚ್ಚು ದೂರ ಸಾಗಬೇಕು ಅಂದರೆ ಹೆಚ್ಚು ಫ್ಯೂಯಲ್ ಕೂಡ ಬೇಕಾಗತ್ತೆ. ಆದರೆ ಈಗ ರಷ್ಯಾ ಪರೀಕ್ಷೆ ಮಾಡಿರೋ ಮಿಸೈಲ್ಗೆ ರೇಂಜ್ ಅನ್ನೋದು ಸಮಸ್ಯೆನೇ ಅಲ್ಲ. ಅದು ಇಡೀ ಭೂಮಂಡಲವನ್ನ ಒಂದಷ್ಟು ಸುತ್ತು ಹಾಕಬಲ್ಲ ಸಾಮರ್ಥ್ಯವನ್ನು ಹೊಂದಿರೋ ಮಿಸೈಲ್. ಅದಕ್ಕೆ ಕೆಮಿಕಲ್ ಫ್ಯೂಯಲ್ನ ಅಗತ್ಯನೇ ಇಲ್ಲ. ಹೀಗಾಗಿ ಫ್ಯೂಯಲ್ ಬೇಗ ಮುಗಿಯುತ್ತೆ ಅನ್ನೋ ತಲೆನೋವೇ ಅದರಲ್ಲಿ ಇರೋದಿಲ್ಲ. ಅದರಲ್ಲಿ ಪರಮಾಣು ಶಕ್ತಿಯನ್ನು ಬಳಸ್ತಾರೆ. ಆ ಮಿಸೈಲ್ ಅಲ್ಲಿ ಒಂದು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್ ಇರುತ್ತೆ. ಅದು ಒಮ್ಮೆ ಚಾಲನೆಗೆ ಬಂದು ನ್ಯೂಕ್ಲಿಯರ್ ಫಿಷನ್ ಶುರು ಆದ್ರೆ ಪರಮಾಣು ಇಂಧನವನ್ನ ಬಳಸಿಕೊಂಡು ಅದು ಹಾರಾಡೋದಕ್ಕೆ ಶುರು ಮಾಡುತ್ತೆ. ಗೆಳೆಯರೆ, ಮೊನ್ನೆ ಮಾಡಿದ ಪರೀಕ್ಷೆಯಲ್ಲಿ ಸುಮಾರು 15 ಗಂಟೆಗಳ ಕಾಲ ಅದು ಹಾರಾಟ ಮಾಡಿದೆ. ಸರಿಸುಮಾರು 14,000 ಕಿಲೋಮೀಟರ್ ವರೆಗೆ ಆ ಮಿಸೈಲ್ ಅನ್ನ ಹಾರಿಸಲಾಗಿದೆ. ಇದು ಕೂಡ ಈ ಮಿಸೈಲಿನ ಅಸಲಿ ಶಕ್ತಿ ಅಲ್ಲ, ಅದು ಜಸ್ಟ್ ಪರೀಕ್ಷೆಗಾಗಿ ಹಾರಿಸಲಾದ ದೂರ. ಇದು ಇನ್ನೂ ಹೆಚ್ಚು ದೂರ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ರಷ್ಯಾ ಹೇಳ್ಕೊಂಡಿದೆ. ಹಾಗೆ ಸದ್ಯದ ಪರೀಕ್ಷೆಯಲ್ಲಿ ಈ ಮಿಸೈಲ್ ಗಂಟೆಗೆ 1300 ಕಿಲೋಮೀಟರ್ ವರೆಗೆ ವೇಗವನ್ನು ಸಾಧಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ವಿಶೇಷ ಅಂದ್ರೆ ಇದು ನ್ಯೂಕ್ಲಿಯರ್ ಪವರ್ಡ್, ನ್ಯೂಕ್ಲಿಯರ್ ಕೇಪಬಲ್ ಕ್ರೂಸ್ ಮಿಸೈಲ್. ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ, ಪರಮಾಣು ಇಂಧನದಿಂದಲೇ ಚಲಿಸುವ ಸಬ್ಸಾನಿಕ್ ಸ್ಪೀಡ್ ಅನ್ನ ಹೊಂದಿರುವ ಕ್ರೂಸ್ ಮಿಸೈಲ್ ಇದು. ಇದು ಭೂಮಿಯಿಂದ ಅತಿ ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡುತ್ತೆ. ತನ್ನ ಪಥವನ್ನು ತಾನೇ ಬದಲಿಸಿಕೊಳ್ಳುವ ಸಾಮರ್ಥ್ಯ ಇದಕ್ಕಿದೆ. ಹೀಗಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹಾಗೆ ಇದು ಬೇಗ ರಡಾರ್ಗಳ ಕಣ್ಣಿಗೆ ಬೀಳೋದಿಲ್ಲ. ಇನ್ನು ಹೆಚ್ಚು ಹೊತ್ತು ಮತ್ತು ಹೆಚ್ಚು ದೂರ ಹಾರುವ ಶಕ್ತಿ ಕೂಡ ಇರೋದ್ರಿಂದ ಇದು ಹಾರಾಡ್ತಾ ತಾನೇ ತನ್ನ ಗುರಿಯನ್ನು ಪತ್ತೆ ಮಾಡಿ ಅದರ ಮೇಲೆ ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ನ್ಯೂಕ್ಲಿಯರ್ ಹಾಗೂ ಕನ್ವೆನ್ಷನಲ್ ಎರಡೂ ವಾರ್ ಹೆಡ್ಗಳನ್ನು ಇದಕ್ಕೆ ಅಳವಡಿಸೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಶತ್ರುಗಳ ಸ್ಟ್ರಾಟಜಿಕ್ ಡಿಪ್ಲಾಯ್ಮೆಂಟ್ಗಳನ್ನು ನಾಶ ಮಾಡೋದ್ರಲ್ಲಿ ಅಂದರೆ ಅವರ ಏರ್ ಡಿಫೆನ್ಸ್, ರಡಾರ್, ಆಯುಧಾಗಾರಗಳು, ಸೇನಾ ನೆಲೆಗಳು, ಏರ್ ಬೇಸ್ಗಳನ್ನು ನಾಶ ಮಾಡೋದರ ಜೊತೆಗೆ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕೂಡ ಹೊತ್ತೊಯ್ದರೆ ನಗರಗಳನ್ನು ಕೂಡ ನಾಶ ಮಾಡೋ ಸಾಮರ್ಥ್ಯ ಈ ಮಿಸೈಲ್ಗಿರುತ್ತೆ.
ಗೆಳೆಯರೆ, ಇದು ಜಗತ್ತಿನ ಏಕೈಕ ಮತ್ತು ಮೊಟ್ಟ ಮೊದಲ ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್. ಇಂಥ ಮಿಸೈಲ್ ಒಂದನ್ನು ರಷ್ಯಾ ತಯಾರು ಮಾಡ್ತಾ ಇದೆ ಅನ್ನೋದನ್ನ 2018ರಲ್ಲಿ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಜಗತ್ತಿಗೆ ತಿಳಿಸಿದ್ರು. ಆದರೆ ಅದರ ಬಗ್ಗೆ ಆ ನಂತರ ಹೆಚ್ಚಿನ ಮಾಹಿತಿ ಹೊರಬಾರದ ಹಾಗೆ ರಷ್ಯಾ ನೋಡಿಕೊಳ್ತು. ಈ ಮಿಸೈಲ್ ನಾನಾ ಹಂತಗಳಲ್ಲಿ ಪರೀಕ್ಷೆಗೆ ಒಳಪಟ್ಟರೂ ಕೂಡ ಆ ಬಗ್ಗೆ ಮಾಹಿತಿ ಜಗತ್ತಿಗೆ ಗೊತ್ತಾಗಲಿಲ್ಲ. ಈಗ 2025ರ ಅಕ್ಟೋಬರ್ ತಿಂಗಳಲ್ಲಿ ರಷ್ಯಾ ಇದನ್ನು ಅಂತಿಮ ಪರೀಕ್ಷೆಗೆ ಗುರಿಪಡಿಸಿರುವುದಾಗಿ ಹೇಳ್ತಾ ಇದೆ. ಪುತಿನ್ ಹೇಳಿರೋ ಹಾಗೆ ಇನ್ನು ಈ ಮಿಸೈಲ್ ಕಮರ್ಷಿಯಲ್ ಪ್ರೊಡಕ್ಷನ್ ಆರಂಭ ಆಗುತ್ತೆ ಮತ್ತು ರಷ್ಯಾದ ಸೇನೆಗೆ ಇವುಗಳ ನಿಯೋಜನೆ ಕೂಡ ಆಗ್ತಾ ಹೋಗುತ್ತೆ. ಇಲ್ಲಿ ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್ ಅನ್ನೋದು ತುಂಬಾ ಹೊಸ ಆವಿಷ್ಕಾರ ಆಗಿರೋದ್ರಿಂದ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕೂಡ ನಾವು ತಿಳ್ಕೊಬೇಕಾಗತ್ತೆ. ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಗಳಿವೆ, ಆದರೆ ರಾಕೆಟ್ ಮತ್ತು ಮಿಸೈಲ್ಗಳಿಗೆ ನ್ಯೂಕ್ಲಿಯರ್ ಇಂಧನ ಬಳಕೆ ಆಗಿರಲಿಲ್ಲ. ಈಗ ರಷ್ಯಾ ಅದನ್ನು ಸಾಧಿಸಿದೆ. ಸುಮಾರು 12 ಮೀಟರ್ ಉದ್ದದ ಈ ಮಿಸೈಲ್ ಅಲ್ಲಿ ನ್ಯೂಕ್ಲಿಯರ್ ಥರ್ಮಲ್ ಪ್ರಪೋಲ್ಷನ್ ಇಂಜಿನ್ ಅಥವಾ ನ್ಯೂಕ್ಲಿಯರ್ ಏರ್ ರಾಮ್ಜೆಟ್ ಇಂಜಿನ್ ಇರುತ್ತೆ. ಇದು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟರ್ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಯುರೇನಿಯಂ ಆಕ್ಸೈಡ್ ಅನ್ನು ಇದರಲ್ಲಿ ಇಂಧನವಾಗಿ ಬಳಕೆ ಮಾಡ್ತಾರೆ. ಈ ಮಿಸೈಲ್ ಅನ್ನು ಲಾಂಚ್ ಮಾಡುವಾಗ ಸಾಲಿಡ್ ಫ್ಯೂಯಲ್ ರಾಕೆಟ್ ಬೂಸ್ಟರ್ ಮೂಲಕ ಆಕಾಶಕ್ಕೆ ಚಿಮ್ಮಿಸಲಾಗುತ್ತೆ. ನಂತರ ಬೂಸ್ಟರ್ ನಿಂದ ಬೇರಾದ ಮಿಸೈಲ್ ಕಡಿಮೆ ಎತ್ತರದಲ್ಲಿ ಅಂದರೆ ಸುಮಾರು 50 ಮೀಟರ್ಗಳ ಎತ್ತರದಲ್ಲಿ ಕೂಡ ಹಾರ್ತಾ ಹೋಗುತ್ತೆ. ಬೆಟ್ಟ ಗುಡ್ಡಗಳು ಅಥವಾ ಬೇರೆ ಏನೇ ಅಡ್ಡಿಗಳಿದ್ರೂ ಅದನ್ನು ನಿವಾರಿಸಿಕೊಂಡು ಅವುಗಳನ್ನು ತಪ್ಪಿಸ್ಕೊಳ್ತಾ ಈ ಮಿಸೈಲ್ ತನ್ನ ಹಾರಾಟವನ್ನು ಮುಂದುವರಿಸುತ್ತೆ. ತುಂಬಾ ಕೆಳಗೆ ಹಾರೋದ್ರಿಂದ ರಡಾರ್ಗಳ ಕಣ್ಣಿಗಿದು ಬೀಳೋದಿಲ್ಲ. ಸೊ ಇದು ಸ್ಟೆಲ್ತ್ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಮಿಸೈಲ್ ಆಗಸಕ್ಕೆ ಚಿಮ್ಮಿದ ನಂತರ ನ್ಯೂಕ್ಲಿಯರ್ ರಿಯಾಕ್ಟರ್ ತನ್ನ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಅದು ಉತ್ಪಾದನೆ ಮಾಡೋ ಥ್ರಸ್ಟ್ ಮತ್ತು ನ್ಯೂಕ್ಲಿಯರ್ ಹೀಟ್ ಅನ್ನು ಬಳಸಿ ಮಿಸೈಲ್ ಅನಿಯಮಿತ ದೂರದವರೆಗೆ ಸಾಗುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುತ್ತೆ. ಈಗ ಇದನ್ನು 15 ಗಂಟೆಗಳ ಕಾಲ 14,000 ಕಿಲೋಮೀಟರ್ಗಳ ದೂರ ಹಾರಿಸಲಾಗಿದೆ. ಆದರೂ ನ್ಯೂಕ್ಲಿಯರ್ ಫ್ಯೂಷನ್ ನಿಂದ ಇದು ಕೆಲಸ ಮಾಡೋದ್ರಿಂದ ಅಣು ವಿಭಜನೆ ನಿರಂತರವಾಗಿ ನಡೀತಾ ಶಕ್ತಿ ಉತ್ಪಾದನೆ ಆಗ್ತಲೇ ಇರೋದ್ರಿಂದ ಇಂಧನದ ಮಿತಿಯನ್ನು ಮೀರಿ ಅದು ಅನ್ಲಿಮಿಟೆಡ್ ರೇಂಜ್ ಅನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಮಿಸೈಲ್ ಅನ್ನು ತಡೆಯುವ ಯಾವ ಏರ್ ಡಿಫೆನ್ಸ್ ಜಗತ್ತಲ್ಲಿ ಇದುವರೆಗಿಲ್ಲ ಅಂತ ರಷ್ಯಾ ಹೇಳ್ತಾ ಇದೆ. ಈ ಸ್ಟೆಲ್ತ್ ಮಿಸೈಲ್ ಯಾವುದೇ ಏರ್ ಡಿಫೆನ್ಸ್ ಅನ್ನು ಕೂಡ ಸುಲಭವಾಗಿ ಯಾಮಾರಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಇದು ತನ್ನ ಪಥವನ್ನು ಬದಲಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಮಿಸೈಲ್ಗಳ ದಾಳಿಯನ್ನು ಕೂಡ ಇದು ತಪ್ಪಿಸಿಕೊಳ್ಳುತ್ತೆ. ಹಾಗೆ ಒಮ್ಮೆ ಲಾಂಚ್ ಆದ ನಂತರ ಕಡಿಮೆ ಎತ್ತರದಲ್ಲಿ ಭೂಮಿಯನ್ನು ಪ್ರದಕ್ಷಿಣೆ ಹಾಕ್ತಲೇ ಇರೋ ಸಾಮರ್ಥ್ಯ ಇದಕ್ಕಿರೋದ್ರಿಂದ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳು ಯಾವುವು ಕೂಡ ಇದರ ಮುಂದೆ ಕೆಲಸ ಮಾಡೋದಿಲ್ಲ. ಇದು ಶತ್ರುಗಳ ಟಾರ್ಗೆಟ್ಗಳನ್ನು ಹಿಟ್ ಮಾಡೋದಷ್ಟೇ ಅಲ್ಲ, ರೆಕಾನ್ಯಸೆನ್ಸ್ಗೆ ಮಾಹಿತಿ ಸಂಗ್ರಹಕ್ಕೆ ಕೂಡ ಇದು ಬಳಕೆ ಆಗುತ್ತೆ. ಶತ್ರು ಸ್ಥಾವರಗಳ ವಿಡಿಯೋ ಫೋಟೋಗಳನ್ನು ಕೂಡ ಇದು ಕಂಟ್ರೋಲ್ ರೂಮ್ಗೆ ಕಳುಹಿಸಿಕೊಡುತ್ತೆ. ಹೀಗಾಗಿನೇ ಈ ಬ್ಯೂರೋವಿಸ್ನಿಕ್ ಅನ್ನ ಜಗತ್ತಿನ ಡೆಡ್ಲಿ ಮಿಸೈಲ್ ಅಂತ ಹೇಳಲಾಗ್ತಾ ಇದೆ. ಈ ಮಿಸೈಲ್ ಪರೀಕ್ಷೆಯ ಮೂಲಕ ಪಶ್ಚಿಮದ ಒತ್ತಡಗಳಿಗೆ ನಾವು ಮಣಿಯೋದಿಲ್ಲ, ನಮ್ಮನ್ನು ಕೆಣಕಿದ್ರೆ ಪರಿಣಾಮಗಳು ನೆಟ್ಟಗಿರೋದಿಲ್ಲ ಅನ್ನೋ ಸಂದೇಶವನ್ನು ರಷ್ಯಾ ಅಮೆರಿಕಾಗೆ ಕೊಡ್ತಾ ಇದೆ. ಇನ್ನು ಡೊನಾಲ್ಡ್ ಟ್ರಂಪ್ ರಷ್ಯಾದ ತೈಲ ಕಂಪನಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿ ಯುಕ್ರೇನ್ಗೆ ಟೊಮೊಹಾಕ್ ಮಿಸೈಲು ಮತ್ತು ಥಾಡ್ಗಳನ್ನು ಕೊಡುವುದಾಗಿ ಹೇಳಿದ ಬೆನ್ನಲ್ಲೇ ರಷ್ಯಾ ಈ ಬ್ಯೂರೋವಿಸ್ನಿಕ್ ಪರೀಕ್ಷೆಯನ್ನು ಮಾಡಿದೆ. ಗೆಳೆಯರೆ, ಟೊಮೊಹಾಕ್ ಅನ್ನೋದು 1970ರಲ್ಲಿ ಅಭಿವೃದ್ಧಿಪಡಿಸಲಾದ ಅಮೆರಿಕಾದ ಸಬ್ಸಾನಿಕ್ ಮಿಸೈಲ್. ಇದು 1600ರಿಂದ 2000 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಹಾಗೆ ಅಮೆರಿಕಾದ ಅತಿ ಬಲಿಷ್ಠ ಅನ್ನಿಸ್ಕೊಳ್ಳುವ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಯುಕ್ರೇನ್ ಮೇಲೆ ರಷ್ಯಾ ಮಾಡ್ತಾ ಇರೋ ದಾಳಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಥಾಡ್ಗೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ರಷ್ಯಾ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಬಳಸಿ ಯುಕ್ರೇನ್ನ ರಾಜಧಾನಿಯನ್ನು ಪುಡಿಗುಟ್ತಾ ಇದೆ. ಇದೇ ಸಂದರ್ಭದಲ್ಲಿ ಈಗ ಅಮೆರಿಕ ಸೇರಿದಂತೆ ಜಗತ್ತಿನ ಯಾವುದೇ ದೇಶವನ್ನು ಬೇಕಾದರೂ ಟಾರ್ಗೆಟ್ ಮಾಡಬಲ್ಲ ನ್ಯೂಕ್ಲಿಯರ್ ಪವರ್ಡ್ ಮತ್ತು ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಪರೀಕ್ಷೆಯನ್ನು ಕೂಡ ರಷ್ಯಾ ಮಾಡಿ ಮುಗಿಸುವ ಮೂಲಕ ನ್ಯಾಟೋಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದು ಗೆಳೆಯರೆ, ಜಗತ್ತಿನ ಮೊಟ್ಟಮೊದಲ ಹಾಗೂ ಮುಂದಿನ ದಿನಗಳಲ್ಲಿ ಆಯುಧ ತಂತ್ರಜ್ಞಾನವನ್ನೇ ಬದಲಿಸಬಲ್ಲ ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.